ನಾವು ಸಮುದ್ರ ಲಂಘನ ವಿಚಾರದಲ್ಲಿ ನಾವು ಮಾತಾಡ್ಕೋತಾ ಇದ್ದೀವಲ್ಲ, ದಕ್ಷಿಣ ಸಾಗರವನ್ನು ತಲುಪಿದ ವಾನರೆಲ್ಲರೂ ಕೂಡ ಸಮುದ್ರ ದಾಟ್ತಕ್ಕಂಥ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳ್ಕೊತಾ ಇದ್ದೀವಲ್ಲ. ಆಗ ಏನು ಮಾಡೋದು? ಹಂಗಂದು ದೊಡ್ಡವನು ಹೇಳ್ತಾನೆ, ನಾನು 100 ಯೋಜನೆ ಹೋಗ್ಬಲ್ಲೆ, ಆದರೆ ನಾನು ತಿರುಗಕ್ಕೆ ಬರೋಕ್ಕಾಗೋದಿಲ್ಲ ಹಾಗೆ ಅಂತ ಹೇಳ್ದ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಅವರ ಅಳತೆಗಳನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ. ಪಾಪ ಅವ್ರ ಶಕ್ತಿ ಹೇಳ್ತಿದ್ದಾರೆ, ನಾನು ಹಾರ್ತೀನಿ, ಸಮುದ್ರದಲ್ಲಿ ಬಿದ್ಕೊಂಡ್ಬಿಡ್ತೀನಿ, ನಾನು ಬರೋಕ್ಕಾಗಲ್ಲ ಅಂತ ಒಬ್ಬ. ಹೀಗೆ ಆದರೆ ಹನುಮಂತ ಮಾತ್ರ ಮೌನವಾಗಿ ಕೂತಿದ್ದ ಅಂತ ಹೇಳ್ಕೊಂಡ್ವಲ್ಲ, ಏನೂ ಮಾತಾಡ್ತಿಲ್ಲ ಹನುಮಂತ. ಜಾಂಬವಂತನು ಏಕಾಂಗಿಯಾಗಿ ಕೂತಿದ್ದ, ಅವನು ಕೂಡ ಯೋಚನೆ ಮಾಡ್ತಿದ್ದ. ಈ ಕಪಿಗಳೆಲ್ಲ ಓದರ್ಕೊಳ್ಳಿ ಬಿಡು ಅಂತ ಎಷ್ಟು ಅಂತ ಓದರ್ತವೆ, ಸುಮ್ಮನೆ ಕೂತಿದ್ದ ಅವನು ಕೂಡ. ಯಾಕೆ ಇವರಿಬ್ಬರು ಸುಮ್ಮನೆ ಕೂತಿದ್ದಾರೆ ಅಂತ ಕಪಿಗಳಿಗೆಲ್ಲ ಒಂದು ಯೋಚನೆ ಮಾಡಿದ್ರು. ಏಕಾಂಗಿಯಾಗಿ ಕೂತಿರ್ತಕ್ಕಂಥ ನಾನೇ ಕೂತಿದ್ದಿ ಅಂದರೆ ನನಗನ್ನ ಇನ್ನೂ ಏಕಾಂಗಿಯಾಗಿ ಕೂತ್ಬಿಟ್ಟಿದ್ದಾನ ಹನುಮಂತ, ಏನಿರ್ಬೋದು ಅಂತ ಜಾಂಬವಂತನು ಮೆಲ್ಲಗೆ ಹನುಮಂತನನ್ನು ಪ್ರೋತ್ಸಾಹಿಸಿ, ಯಾಕಪ್ಪ ನೀನೊಬ್ಬನೇ ಕೂತಿದ್ದೀಯ ಸುಮ್ಮನೆ, ಯಾರು ಮಾತಾಡ್ತಾನೆ ಇಲ್ಲ, ನಿನ್ನ ವಿಚಾರ ನಮಗೆ ಒಂಥರ ಸಂಕಟವಾಗಿದೆ, ಯಾಕೆ ದುಃಖ ಪಡ್ತಿದ್ಯಾ, ನೀನು ಹೇಳು, ನೀನು ಎದ್ದೇಳು, ನೀನು ಯಾಕೆ ನಿದ್ರೆ ಮಾಡ್ತಿದ್ದೀಯಾ? ಪ್ರೋತ್ಸಾಹವನ್ನು ಮಾಡಿ ಅವನ ಶಕ್ತಿಯನ್ನು ವರ್ಣಿಸಿ, ನೀನೇ ಸಮುದ್ರವನ್ನು ಹಾರಬೇಕು ಅಂತ ಕೇಳ್ಕೊಂಡಂತೆ. ಜಾಂಬವಂತನು ಅವನ ಶಕ್ತಿಯನ್ನು ಹೊಗಳಿದಾಗ ಹನುಮಂತನಿಗೆ ತನ್ನ ಬಲಪರಾಕ್ರಮಗಳು ಜ್ಞಾಪಕಕ್ಕೆ ಬರ್ತವೆ. ಹೊಗಳುತ್ತಾನೆ, ಸ್ವಾಮಿಯನ್ನ ಹೊಗಳ್ತಾನೆ. ಎಲ್ಲರೂ ಹೊಗಳಿದಾಗ ಜಾಂಬವಂತನೇ ಹೊಗಳ್ತಾ ಇದ್ದಾನೆ. ಇನ್ನು ಕಪಿಗಳೆಲ್ಲ ಅವರು ಜಂಬ ಕೊಚ್ಕೊಳ್ಳೋದು ಬಿಟ್ಬಿಟ್ಟು ಇನ್ನು ನಮಗಿನ್ನು ಒಂದೇ ದಾರಿ ಕಾಣಿರತಕ್ಕಂಥದ್ದು. ಯಾಕೆಂದರೆ ಇಷ್ಟೊಂದು ಜನ ಈ ಕಪಿ ಸೈನ್ಯದಲ್ಲಿ ಇಷ್ಟು ಮಾತಾಡಿದ ಮೇಲೆ ಹನುಮಂತ ಒಬ್ಬ ಮಾತಾಡಲಿಲ್ಲ. ಆದ್ದರಿಂದ ಏನೋ ಹನುಮಂತನ ಹತ್ರ ರಹಸ್ಯ ಇದೆ, ಹನುಮಂತನ ಹತ್ರ ಯಾವುದೋ ಯಂತ್ರ ಇರಬೇಕು, ಹನುಮಂತ ಏನೇನೋ ಕಪಿಗಳು ನೋಡಿ. ಅದಕ್ಕೆ ಹನುಮಂತನನ್ನು ಹೊಗಳ್ತಕ್ಕಂಥದ್ದೊಂದೇ. ಹನುಮಂತನು ಏನಾದ್ರು ಮಾತಾಡ್ಬಿಡ್ಲಿ, ಎಷ್ಟಡಿ ಹಾರ್ಬಿಟ್ಟು ವಾಪಸ್ ಬರ್ತಾನೆ ಅಂತ ಅಂಗದನೇ ಹೇಳಿದ ಮೇಲೆ ಹನುಮಂತ ಯಾಕೆ ಹೇಳ್ತಾ ಇಲ್ಲ? ಅದರಿಂದ ಹನುಮಂತನು ಹಾರಬಲ್ಲ, ಹನುಮಂತನಿಗೆ ಜೈ, ರಾಮಕಾರ್ಯವನ್ನು ಮಾಡಬಲ್ಲ. ಓಂ ನಮೋ ಹನುಮತೇ ನಮಃ, ಓಂ ನಮೋ ಹನುಮತೇ ನಮಃ ಅಂತ ಶುರು ಮಾಡಿದ್ರು ಕಪಿಗಳೆಲ್ಲ ಸುತ್ತು. ಆ ಹೊಗಳಿಕೆಯನ್ನ, ಆ ಜಯಕಾರವನ್ನ, ಜೈ ಬಜರಂಗ ಬಲಿಕಿ ಜೈ ಕೇಳಿದ ಕೂಡಲೇ ಹನುಮಂತನಿಗೆ ಒಂದು ಸತಿ ಚಕ್ ಅಂತ ಎಗರದಂತೆ. ಏಕೆಂದರೆ ಶಾಪಗ್ರಸ್ತನ ತಾನು ಯಾರು ಹೊಗಳಿದ್ರೆ ತನ್ನ ಶಕ್ತಿ ಬರ್ತದೆ ಅಂತ. ಅದಕ್ಕೆ ಸ್ವಾಮಿ ಮುಂದೆ ನಿಂತ್ಕೊಂಡು ಹನುಮಾನ್ ಚಾಲೀಸ ಮಾಡಿ ಓಂ ನಮೋ ಹನುಮತೇ ನಮಃ ಹೇಳಿ ಅಂತ ಕಾರಣನೇ ಅದು. ನಿನ್ನ ದುಃಖವನ್ನು ಹೇಳ್ಕೊಳ್ಳೋ ಬದಲು ಚಾಲೀಸ ಹೇಳಿ. ಸ್ವಾಮೀಜಿಯವರು ಅವರವ್ರ ಭಾಷೆಗೆ ತಕ್ಕಂತೆ ಮಾಡ್ತಾ ಇದ್ದಾರೆ. ಕನ್ನಡಕ್ಕೆ ಮಾಡಿದ್ರು, ಹಿಂದಿ ಏನೋ ಅರ್ಥವಾಗಲ್ಲ ಅಂಥೇಳಿ ಮಹಾನುಭಾವರು ತುಳಸಿ ದಾಸರು ಮಾಡಿರ್ತಕ್ಕಂಥದ್ದು ಅರ್ಥ ಬ್ರಿಜ ಭಾಷೆಯಲ್ಲಿ ಮಾಡಿರ್ತಕ್ಕಂಥದ್ದು ಯಾರಿಗೂ ಅರ್ಥ ಆಗಲ್ಲ ಅಂಥೇಳಿ ನಾವು ಅಲ್ಲಿಗೆ ಹೋಗಿದ್ದಾಗ ಸ್ವಾಮಿಯನ್ನ, ಆ ಹನುಮಂತನ ದರ್ಶನ ಎಲ್ಲಿ ಕೊಡ್ತೋ ಸ್ವಾಮಿ ತುಳಸಿದಾಸರಿಗೆ, ಅಲ್ಲೇ ನಾವು ಹೋಗಿದ್ದಾಗ ನಾವು ಕನ್ನಡೀಕರಿಸ್ಬೇಕು, ತೆಲುಗಿಗೆ ಮಾಡಬೇಕು ತರ್ಜಮೆ, ಅರ್ಥ ಚೆನ್ನಾಗಾಗತ್ತೆ ಅಂತ ನಮ್ಮ ಮನಸ್ಸಿಗೆ ಬಂದಾಗ ನಾವು ಈ ತೆಲುಗು ಭಾಷೆಗೆ ಕನ್ನಡ ಭಾಷೆಗೆ ಮಾಡಿದ್ದೀವಿ. ಅದರಿಂದ ಎಲ್ಲರೂ ಕೂಡ ಕನ್ನಡ ಭಾಷೆಯಲ್ಲಿ ಸುಲಭವಾಗಿರುವಂಥದ್ದು. ಅದನ್ನು ಸಾವಿರಾರು ಪ್ರತಿಗಳನ್ನು ಹಂಚುತ್ತಾ ಇದ್ದಾರೆ ಎಲ್ಲ ಕಡೆ ಭಕ್ತರು. ನೀವು ಅದನ್ನು ತಗೊಂಡು ಕನ್ನಡದಲ್ಲಿ ಹೇಳಿ, ನಿಮಗೆ ಒಳ್ಳೆಯದು, ನಿಮ್ಮ ದುಃಖ ಮರೆತು ಹೋಗ್ತೀರಿ, ನಿಮ್ಮ ಕಾರ್ಯ ಸಿದ್ಧಿಸುತ್ತೆ, ಸ್ವಾಮಿ ನಿಮ್ಮ ಮೇಲೆ ಕರುಣೆ ಇಡ್ತಾನೆ, ನಿಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅಂತ ಮತ್ತೆ ನಾನು ಜ್ಞಾಪಿಸ್ತಾ ಇದ್ದೀನಿ ನಿಮಗೆ. ಯಾವಾಗ ಈ ಕಪಿಗಳೆಲ್ಲ ಸೇರಿಕೊಂಡು ಹನುಮಂತನನ್ನು ಹೊಗಳಿದ ಕೂಡಲೇ ಮೌನವಾಗಿ ಕೂತಿರ್ತಕ್ಕಂಥ ವಿಜೃಂಭಣೆಯಿಂದ ಮೇಲೆ ನಿಂತುಕೋತಾನೆ ಆಜಾನುಬಾಹುವಾಗಿ. ಆಗ ನಾನು ಸಮುದ್ರವನ್ನ ಹಾರದಿಕ್ತಾ ಇದ್ದೀನಿ, ಹಾರಕ್ಕೆ ನಾನು ಒಪ್ಕೋತೀನಿ,
ಅಂದ. ಸಮುದ್ರವನ್ನು ಹಾರಕ್ಕೆ ಒಪ್ಕೋತೀನಿ, ನಾನು ನೋಡ್ಕೊಂಡು ಬರ್ತೀನಿ ಎಂದ. ಇವನ್ ಥರ ಹೇಳಲಿಲ್ಲ, ಜಾಂಬವಂತನ ಥರ ಹಂಗನ್ ಥರ ಮಧ್ಯಲ್ಲೇ ಇರ್ತೀನಿ 50 ಅಡಿ ಆರ್ತೀನಿ ಅಂತ ಹೇಳಲಿಲ್ಲ. ಜೈ ಗುರುದತ್ತ, ಶ್ರೀ ಗುರುದತ್ತ. ಓಂ ನಮೋ ಹನುಮತೆ ನಮಃ.